ಟಿವಿಗೆ ಸ್ವಾಗತ. ನಾನು ಶ್ರಾವ್ಯ ಭಟ್ ಸ್ವರ್ಗ. ಪುತ್ತೂರಿನ ಬಪ್ಪಳಿಗೆಯಲ್ಲಿನ ಅಂಬಿಕಾ ಮಹಾವಿದ್ಯಾಲಯದಲ್ಲಿ ಸೆಪ್ಟೆಂಬರ್ 18ರಂದು ಓಣಂ ಆಚರಣೆ ನಡೆಯಿತು. ಕಾಲೇಜಿನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಗಣೇಶ್ ಪ್ರಸಾದ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ದಕ್ಷಿಣ ಕನ್ನಡದ ಪುತ್ತೂರಿನ ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಮುನ್ನಡೆಸುತ್ತಿರುವ ಬಪ್ಪಳಿಗೆಯಲ್ಲಿನ ಅಂಬಿಕಾ ಮಹಾವಿದ್ಯಾಲಯದಲ್ಲಿ ಸೆಪ್ಟೆಂಬರ್ 18ರಂದು ಓಣಂ ಆಚರಣೆ ನಡೆಯಿತು. ಮುಖ್ಯ ಅತಿಥಿಯಾಗಿ ಕಾಲೇಜಿನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಗಣೇಶ್ ಪ್ರಸಾದ್ ದೀಪ ಬೆಳಗಿಸಿ ಚಾಲನೆ ನೀಡಿ ಉಪನ್ಯಾಸ ನೀಡಿದರು. ಪ್ರತಿದಿನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ರಂಗೋಲಿಯನ್ನ, ಅದೇ ಎಸ್ಪೆಷಲಿ ಈ ಹೂವಿನ ರಂಗೋಲಿ, ಅದನ್ನ ಪೂಕಳಂ ಅಂತ ಕರೀತಾರೆ. ಪೂ ಅಂತ ಹೇಳಿದ್ರೆ ಹೂವು ಅಂತ ಹೇಳುವಂಥದ್ದು. ಸೊ ಕಳಂ ಅಂತ ಹೇಳಿದ್ರೆ ಅದನ್ನ ಹಾಕುವಂತ, ಅಂದ್ರೆ ಚಂದವಾಗಿ ಅದನ್ನ ಒಂದು ರಂಗೋಲಿಯ ತರ ಇಡುವಂಥದ್ದನ್ನ ಕಳಂ ಅಂತ ಹೇಳಿ ಕರೀತಾರೆ. ಸೊ ಇದನ್ನ ಇಡುತ್ತಾರೆ. ಅಂದ್ರೆ ಈ ವಿಶೇಷ ಏನು ಅಂತ ಹೇಳಿದ್ರೆ, 10 ದಿನಗಳಲ್ಲಿ ಕೂಡ ಸೈಜ್ ಅಲ್ಲಿ ದೊಡ್ಡದಾಗ್ತಾ ಹೋಗಬೇಕು. ಅದು ರಂಗೋಲಿಯ ಒಂದು ನೇಚರ್. ಅಂಬಿಕಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ರಾಕೇಶ್ ಕುಮಾರ್ ಕಮ್ಮಜೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಅಂತ ಹೇಳುವಂತ ನಿಜಕ್ಕಾದರೂ ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗಬೇಕಾಗಿದ್ದಂತಹ ಹಬ್ಬ ಇವತ್ತು ಪ್ರಪಂಚದಾದ್ಯಂತ ಆಚರಿಸಲ್ಪಡ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿಯ ಜನ. ಇದು ನಮಗೆ ನಿಜಕ್ಕಾದರೂ ಪ್ರೇರಣೆಯನ್ನು ಕೊಡಬೇಕು. ಕಾರ್ಯಕ್ರಮದಲ್ಲಿ IQAC ಘಟಕದ ಸಂಯೋಜಕರಾದ ಚಂದ್ರಕಾಂತ ಗೋರೆ, ಕಾಲೇಜಿನ ವಿದ್ಯಾರ್ಥಿ ಸಂಘದ ನಾಯಕರಾದ ಗುರುಪ್ರಸಾದ್ ಜಿ, ಉಪನ್ಯಾಸಕೇತರ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿನಿಯರಿಂದ ತಿರುವಾದಿರ ನೃತ್ಯ ನಡೆಯಿತು ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು. ಅನುಪಮ ಟಿವಿ, ಭರವಸೆಯ ನಾಳೆಗಾಗಿ.